ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಕೋಗಿಲೆ ಖ್ಯಾತಿಯ ಅಖಿಲ ಪಜ್ಜಿಮಣ್ಣು ಸಂಸಾರದಲ್ಲಿ ಏನಾಯ್ತು ಅನ್ನುವಂಥ ಸುದ್ದಿ ಈಗಾಗಲೇ ಬಹುಶಃ ನಿಮಗೆ ಗೊತ್ತಿರ್ಬೋದು. ಇಬ್ಬರೂ ಕೂಡ ಅಂದರೆ ಪತಿ ಪತ್ನಿ ಇಬ್ಬರೂ ಕೂಡ ತಮ್ಮ ಒಪ್ಪಿಗೆ ಮೇರೆಗೆ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಈ ಸುಂದರ ಬೆಳದಿಂಗಳಲ್ಲಿ ಏನಾಯಿತು? ಯಾರೀ ಕನ್ನಡ ಕೋಗಿಲೆ ಅಖಿಲ ಪಜ್ಜಿಮಣ್ಣು? ಇವೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡಿಗರ ಮನಗೆದ್ದಂಥ ಗಾಯಕಿ ಅಖಿಲ ಪಜ್ಜಿಮಣ್ಣು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್. ಕನ್ನಡ ಕೋಗಿಲೆ ಮೂಲಕ ಭಾರೀ ಜನಪ್ರಿಯತೆಯನ್ನು ಗಳಿಸಿದಂಥ ಅಖಿಲ ಬಳಿಕ ಹಲವು ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೀಗ ದಾಂಪತ್ಯ ಜೀವನದಲ್ಲಿನ ಎದುರಾಗಿರುವಂಥ ಬಿರುಗಾಳಿಯಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ಮೂಲಕ ಕನ್ನಡಿಗರ ಮನಗೆದ್ದಂಥ ಅಖಿಲ ಪಜ್ಜಿಮಣ್ಣು ಹಲವು ವೇದಿಕೆಗಳ ಮೂಲಕ ಕಾಣಿಸ್ಕೊಂಡು ಸಿಕ್ಕಾಪಟ್ಟೆ ಫೇಮಸ್ ಆದಂಥ ಹುಡುಗಿ. ಕನ್ನಡ ಕೋಗಿಲೆ 1 ಹಾಗೆ 2ನೇ ಸೀಸನ್ನಲ್ಲಿ ರನ್ನರ್ ಅಪ್ ಆಗಿರುವಂಥ ಅಖಿಲ ಪಜ್ಜಿಮಣ್ಣು ತಮ್ಮ ಸುಮಧುರ ಕಂಠದಿಂದ ಎಲ್ಲರ ಮನೆ ಮಾತಾಗಿದ್ದಾರೆ. ಇದೀಗ ಅಖಿಲ ಪಜ್ಜಿಮಣ್ಣು ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು ಎದುರಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದು ಖಚಿತ ಕೂಡ ಆಗಿರುವಂಥದ್ದು. ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಮುಂಜಾನೆ ರಾಗ ಅನ್ನೋ ಕಾರ್ಯಕ್ರಮದಲ್ಲಿ ಅಖಿಲ ಪಜ್ಜಿಮಣ್ಣು ನಿರೂಪಕಿಯಾಗಿ ಎಲ್ಲರ ಗಮನ ಸೆಳೆದಿದ್ರು. ಮುಂಜಾನೆ ರಾಗ ಯಾವ ಚಾನಲಲ್ಲಿ ಟೆಲಿಕಾಸ್ಟ್ ಆಗಿತ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಇನ್ನು ದಕ್ಷಿಣ ಕನ್ನಡ ಪುತ್ತೂರು ಮೂಲದ ಅಖಿಲ ಪಜ್ಜಿಮಣ್ಣು ಹಾಡುಗಳನ್ನು ಬೇರೆ ಬೇರೆ ಜಾನರಲ್ಲಿ ಹಾಡಿ ಕೇಳುಗರ ಮೋಡಿಯನ್ನು ಮಾಡಿದ್ರು. ಜಾನಪದ ಆಗಿರ್ಬೋದು, ಫಿಲಮ್ ಸಾಂಗ್ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಸಿನಿಮಾ ಸಾಂಗ್ ಆಗಿರ್ಬೋದು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹಾಡುಗಳ ಕವರ್ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇವತ್ತಿಗೂ ಕೂಡ ಆ ಸಾಂಗು ಅಷ್ಟೇ ವೈರಲ್ ಆಗ್ತಾ ಇದೆ. ಇಷ್ಟೇ ಅಲ್ಲ, ಅಖಿಲ ಹೊಸ ಪ್ರಯೋಗಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿತ್ತು. ಪ್ರಮುಖವಾಗಿ ಹಳೆಯ ಸಿನಿಮಾಗಳ ಮೆಲೋಡಿ ಹಾಡುಗಳಿಗೆ ಮರುಜೀವವನ್ನು ನೀಡಿ ಮತ್ತೆ ಕೇಳುಗರಲ್ಲಿ ಪುಳುಕವನ್ನು ತರ್ತಾ ಇದ್ರು. ಅಖಿಲ ಸುಮಧುರ ಕಂಠಕ್ಕೆ ಮನಸೋಲದವರು ಯಾರೂ ಇಲ್ಲ ಅಂತಾನೆ ಹೇಳ್ಬೋದು. ಪ್ರತಿಭಾನ್ವಿತ ಗಾಯಕಿಯಾಗಿ ಕನ್ನಡಿಗರ ಮನಗೆದ್ದಿರುವಂಥ ಅಖಿಲ ಈಗಲೂ ಕೂಡ ಹಲವು ವೇದಿಕೆಗಳಲ್ಲಿ ತಮ್ಮ ಹಾಡಿನ ಮೂಲಕ ಎಲ್ಲರನ್ನ ಮನೋರಂಜಿಸ್ತಾ ಇದ್ರು. ಫಾರಿನಲ್ಲಿ ಸೆಟಲ್ ಆಗಿದ್ರೂ ಕೂಡ ಸಂಗೀತ ಕ್ಲಾಸ್ಗಳನ್ನು ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ವೇದಿಕೆಯಲ್ಲಿ ಕನ್ನಡ ಹಾಡುಗಳನ್ನು ಹಾಡೋದಾಗಿರ್ಬೋದು. ಹೀಗೆ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನ ಕೂಡ ಅಪ್ಡೇಟ್ ಮಾಡ್ತಾ ಇದ್ರು. ಕನ್ನಡ ಕೋಗಿಲೆ ಬಳಿಕ ಹಲವು ಗಾಯನ ರಿಯಾಲಿಟಿ ಶೋ ಹಾಗೆ ಇತರ ವೇದಿಕೆಗಳಲ್ಲೂ ಕೂಡ ಅಖಿಲ ಪಜ್ಜಿಮಣ್ಣು ಕಾಣಿಸ್ಕೊಂಡಿದ್ರು. ಆದರೆ 3 ವರ್ಷಗಳ ಹಿಂದೆ ಅಖಿಲ ಪಜ್ಜಿಮಣ್ಣು ಧನಂಜಯ್ ಶರ್ಮಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅದಾದ ಮೇಲೆ ಅಮೆರಿಕಾದಲ್ಲಿ ಸೆಟಲ್ ಆಗ್ತಾರೆ ಈ ಕುಟುಂಬ. ಇದೀಗ ಬೇರೆಯಾಗೋದಕ್ಕೆ ನಿರ್ಧರಿಸೋದಾಗಿ ಮೂಲಗಳು ಹೇಳ್ತಾ ಇದೆ. ಅಖಿಲ ಪಜ್ಜಿಮಣ್ಣು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದವರು. ಗಂಡನ ಜೊತೆಗಿನ ಫೋಟೋ ಆಗಿರ್ಬೋದು, ಟ್ರಿಪ್ ಫೋಟೋ ಆಗಿರ್ಬೋದು, ಹಾಡುಗಳ ಒಂದಷ್ಟು ರೀಲ್ಸ್ ಆಗಿರ್ಬೋದು, ವಿಡಿಯೋ ಸೇರಿದಂತೆ ತಮ್ಮ ಸಿಂಗಿಂಗ್ ಕಾರ್ಯಕ್ರಮ, ರಿಯಾಲಿಟಿ ಶೋ ಸೇರಿದಂತೆ ಸಾಕಷ್ಟು ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪದೇ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಈ ಮೂಲಕ ಅಖಿಲ ಪಜ್ಜಿಮಣ್ಣು ಅಭಿಮಾನಿಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇದ್ರು. ಅಖಿಲ ಪಜ್ಜಿಮಣ್ಣು ಹಾಗೆ ಧನಂಜಯ್ ಶರ್ಮಾ ಇಬ್ರು ಕೂಡ ಒಪ್ಪಿಗೆ ಮೇರೆಗೆ ಇದೀಗ ಬೇರೆ ಬೇರೆ ಆಗೋದಕ್ಕೆ ನಿರ್ಧರಿಸಿದ ಬೆನ್ನಲ್ಲೇ ಅಖಿಲ ಪಜ್ಜಿಮಣ್ಣು ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ದಾಂಪತ್ಯ ಜೀವನದ ಎಲ್ಲ ಫೋಟೋಗಳು ಡಿಲೀಟ್ ಆಗಿದೆ. ತಮ್ಮ ಪತಿ ಜೊತೆಗಿರುವಂಥ ಅಷ್ಟೂ ಫೋಟೋಗಳನ್ನು ಇದೀಗ ಅಖಿಲ ಪಜ್ಜಿಮಣ್ಣು ಡಿಲೀಟ್ ಮಾಡಿದ್ದಾರೆ. ಸೊ ಅಖಿಲ ಪಜ್ಜಿಮಣ್ಣು ಅವರು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಮಾಡಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಇವರಿಬ್ಬರ ನಡುವೆ ಏನಾಯಿತು ಅನ್ನುವಂಥ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇದಕ್ಕೆ ಕಾರಣ ಇಷ್ಟು ದಿನ ಚೆನ್ನಾಗಿದ್ದಂಥ ಜೋಡಿ ಟ್ರಿಪ್ ಮಾಡ್ತಾ ಇದ್ರು, ಟ್ರಾವೆಲ್ ಮಾಡ್ತಾ ಇದ್ರು, ಜೊತೆಗೆ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ರು. ಆದರೂ ಕೂಡ ಏನಾಯಿತು ಅನ್ನುವಂಥದ್ದು. ಆದರೆ ಇಬ್ಬರೂ ಒಪ್ಪಿಗೆಯ ಮೇರೆಗೆ ಈ ಒಂದು ಡಿವೋರ್ಸನ್ನು ಕೊಟ್ಟಿದ್ದಾರಂತಂದರೆ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂಥದ್ದು ಸಹಜ. ಇಬ್ಬರೂ ಕೂಡ ಜೊತೆಗೆ ಇರೋದಕ್ಕೆ ಆಗಲ್ಲ ಅಂತ ಹೇಳಿಕೊಂಡು ನಿರ್ಧಾರ ಮಾಡಿದ ಬೆನ್ನಲ್ಲೇ ಇವರು ಡಿವೋರ್ಸ್ಗೆ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಕೂಡ ನಾವು ನೋಡ್ಬೋದು, ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಇಬ್ಬರೂ ಕೂಡ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಡಿವೋರ್ಸನ್ನು ಕೂಡ ಪಡ್ಕೊಂಡ್ರು. ಜೊತೆಗೆ ಇಬ್ಬರೂ ಕೂಡ ತಮ್ಮ ರಿಯಲ್ ಲೈಫಲ್ಲಿ ಈಗ ಬ್ಯುಸಿ ಆಗಿದ್ದಾರೆ. ಸೊ ಒಂದಷ್ಟು ರಿಯಾಲಿಟಿ ಶೋಗಳನ್ನು ಮಾಡೋದಾಗಿರ್ಬೋದು, ಕವರ್ ಸಾಂಗ್ ಆಗಿರ್ಬೋದು, ಹಾಡುಗಳನ್ನು ಹಾಡೋದಾಗಿರ್ಬೋದು. ನಿವೇದಿತಾ ಗೌಡ ಈಗ ಕ್ವಾಟ್ಲೆ ಕಿಚನಲ್ಲಿ ಬ್ಯುಸಿ ಇದ್ದಾರೆ.
ಸೊ ಹಾಗಾಗಿ ಜಿ ಕನ್ನಡ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ನಿವೇದಿತಾ ಗೌಡ ಸಿಕ್ಕಾಪಟ್ಟೆ ಡಿವೋರ್ಸ್ ಆದ ಬಳಿಕ ಫೇಮಸ್ ಆಗಿದ್ದಾರೆ. ಜೊತೆಗೆ ವೈರಲ್ ಆಗ್ತಾ ಇದ್ದಾರೆ, ತನ್ನನ್ನು ತಾನು ತೊಡಗಿಸ್ಕೊತಾ ಇದ್ದಾರೆ ಬೇರೆ ಬೇರೆ ಕೆಲಸದಲ್ಲಿ, ರಿಯಾಲಿಟಿ ಶೋಗಳಲ್ಲಿ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಬ್ಬರು ಒಪ್ಪಿಗೆಯ ಮೇರೆಗೆ ಡಿವೋರ್ಸನ್ನು ಇದೀಗ ಅಖಿಲ ಪಜ್ಜಿಮಣ್ಣು ಸಲ್ಲಿಸಿದ್ದಾರೆ. ಇದಂತೂ ನಿಜಕ್ಕೂ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಅಖಿಲ ಪಜ್ಜಿಮಣ್ಣು ಹಾಡು ಆಗಿರ್ಬೋದು, ಆಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.